ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟು ಆಗಸ್ಟ್ 1ರಂದು ಆದೇಶ ಮಾಡಿತ್ತು, ಅದನ್ನು ಜಾರಿ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ನವರು ವಿನಾಕಾರಣ ಕಾಲಹರಣ ಮಾಡೋದು ಮತ್ತು ಗೊಂದಲ ಸೃಷ್ಟಿ ಮಾಡೋ ದೃಷ್ಟಿಯಿಂದ ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದ್ದಾರೆ. 5ನೇ ತಾರೀಕಿನಿಂದ ಸರ್ವೆ ಪ್ರಾರಂಭ ಆಗಿದೆ. ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ಗೊಂದಲ ಇದೆ ಅಂತ ಹೇಳ್ತಾರೆ ಜನ. ಅನೇಕರು ಅಲಿಗೇಷನ್ನು ಮಾಡಿದರು, ಕೆಲವರು ವಿಡಿಯೋ ಸುದ್ದ ಕಳಿಸಿದ್ದಾರೆ. ಅದಕ್ಕೆ ನಾನು ನಿನ್ನೆ ದಿನ ಹೇಳಿದೆ, ಚಿತ್ರದುರ್ಗದಲ್ಲಿ ಮಾತಾಡಿದ್ದೀನಿ. ಆ ಗೊಂದಲವನ್ನು ನಿವಾರಣೆ ಮಾಡಿ ಸ್ಪಷ್ಟವಾಗಿ 10ನೇ ತಾರೀಕಿನೊಳಗಾಗಿ ಈ ಪ್ರಕ್ರಿಯೆಯನ್ನು ಮುಗಿಸಿ ಒಳ ಮೀಸಲಾತಿ ಆದೇಶ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಮತ್ತು ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ, 10ನೇ ತಾರೀಕಿನೊಳಗಾಗಿ ಮಾಡದೆ ಹೋದರೆ, ಜೂನ್ 10ನೇ ತಾರೀಕಿನೊಳಗಾಗಿ ಮಾಡದೆ ಹೋದರೆ ಖಂಡಿತವಾಗಿಯೂ ನಾವು ಇಡೀ ರಾಜ್ಯದಾದ್ಯಂತ ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತೀವಿ. ಈಗ ಸಿದ್ದರಾಮಯ್ಯನವರ ಹೇಳಬೇಕು, ನಿಮ್ಮ ಉಸ್ತುವಾರಿ ಮಂತ್ರಿಗಳ ಹೇಳಬೇಕು. ಭಯಂಕರ ಬೆನ್ನು ಚಪ್ಪರಿಸ್ಕೋತಾರೆ ನಾನು ಅಂತೇಳಿ. ನಾವು ಮಾಡಿದಂಥದ್ದು ಒಂದು ಮಾಡಿ ತೋರ್ಸೋಣ ನೋಡು. ಅದಕ್ಕೆ ನಮ್ಮ ಸರ್ಕಾರ ಇದ್ದಾಗ ನರೇಂದ್ರ ಮೋದಿಜಿಯವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಇದು ಒಳ ಮೀಸಲಾತಿ ಆದೇಶ ಆಯಿತು. ಇಲ್ಲ ಅಂದ್ರೆ ಆಗ್ತಿದ್ದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಅಟಾರ್ನಿ ಜನರಲ್ಲು ಸಾಲಿಸಿಟರ್ ಜನರನ್ನ ಕಳಿಸಿ ಆರ್ಗ್ಯುಮೆಂಟ್ ಮಾಡಿಸಿದರು. ನಮ್ಮ ಸರ್ಕಾರ ಕೊಡಲಿಕ್ಕೆ ತಯಾರಿದೆ, ನಾವು ಒಳ ಮೀಸಲಾತಿ ಕೊಡ್ತೇವೆ, ಆದೇಶ ಮಾಡಿರಿ ಅಂತ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ 7 ಜನ ಕಾನ್ಸ್ಟಿಟ್ಯೂಷನ್ ಬೆಂಚ್ದವರು ಆದೇಶ ಮಾಡಿದ್ದಾರೆ. ಇನ್ಯಾವುದೂ ಬೇಕಾಗಿಲ್ಲ, ನಾವು ಕೊಟ್ಟಂಥದ್ದು ಒಪ್ಪಿದ್ದಾರೆ. ಬಂಜಾರ ಬಹುಗಳಿಗೆ 4.5%, ಚಲವಾದವ್ರಿಗೆ 5.5%, ಮಾದರಿಗೆ 6%, ಇದನ್ನೆಲ್ಲ ಒಪ್ಪಿದ್ದಾರೆ. ಅಲೆಮಾರಿಗಳಿಗೆ 1%, ಇದನ್ನೆಲ್ಲ ಒಪ್ಪಿನೇ ಆದೇಶ ಮಾಡಿದ್ದಾರೆ. ಇವರು ಸುಮ್ಮನೆ ದತ್ತಾಂಶ ಏನು ದತ್ತಾಂಶ? ಹಾಗಾದ್ರೆ ದತ್ತಾಂಶ ಸರಿ ಇಲ್ಲ ಅಂದ್ರೆ ಅವಾಗ ನೀವು ಇದು ಮಾಡಿದ್ರಲ್ಲ, ಹಾವನೂರು ಆಯೋಗ ವರದಿ ಒಪ್ಪಿದ್ರಲ್ಲ. ಮತ್ತು ದತ್ತಾಂಶ ಸರಿ ಇಲ್ಲ ಅಂತ ಹೊರಗಡೆ ಹೇಳೋರು. ಕಾಂತರಾಜ್ ವರದಿ ಇವ್ರ ಕ್ಯಾಬಿನೆಟ್ನಲ್ಲೇ ಒಪ್ಪಿಗೆ ಬಂತು. ಕಾಂತರಾಜ್ ವರದಿ ಬಂದಾಗ ನಮ್ಮವರೇ 6 ಜನ ಮಂತ್ರಿಗಳಿದ್ದಾರೆ. ಮಾದೇವಪ್ಪನವ್ರು ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಶಿವರಾಜ್ ತಂಗಡಿಗೆ ಇದ್ದಾರೆ, ಮತ್ತು ತಿಮ್ಮಾಪುರ್ ಇದ್ದಾರೆ, ಇವರು ಯಾರು ಮುನಿಯಪ್ಪನವ್ರು ಇದ್ದಾರೆ, ಇವರೆಲ್ಲರೂ ಇದ್ದಾರೆ. 6 ಜನ ಇದ್ದಾರೆ. 6 ಜನ ಅದನ್ನು ಒಪ್ಪಿಕೊಂಡ್ರಿಲ್ಲ ಕ್ಯಾಬಿನೆಟ್ನಾಗ. ಹೊರಗೆ ಬಂದಾಗ ಹೇಳಬೇಕಾಗಿತ್ತು, ಅಲ್ಲೇ ಕ್ಯಾಬಿನೆಟ್ನಾಗ ಇದು ದತ್ತಾಂಶ ಸರಿ ಇಲ್ಲ, ಅದಕ್ಕಾಗಿ ನಾವು ಒಪ್ಪೋದಿಲ್ಲ ಅಂತ ಹೇಳಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಅಲ್ಲಿ ಒಪ್ಕೋತೀರಿ ಕ್ಯಾಬಿನೆಟ್ನಾಗ. ಅದನ್ನು ವಿರೋಧ ಮಾಡಿದವರು ಕೇವಲ ಲಿಂಗಾಯತರು, ಒಕ್ಕಲಿಗರ ಮಂತ್ರಿಗಳು ಮಾತ್ರ ವಿರೋಧ ಮಾಡಿದ್ದಾರೆ. ಇವರೆಲ್ಲ ಒಪ್ಕೊಂಡಾರ, ಸರಿ ಅದ, ಹೊರಗಡೆ ಸ್ಟೇಟ್ಮೆಂಟು ಮಾಡಿದ್ದಾರೆ.